ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಸಿನಿಮಾದ ಒಂದು ರೀತಿಲಿ ಈಗ ಫೋಕಸ್ ಹೆಂಗಾಗ್ತಾ ಇದೆ ಅಂದರೆ ಸಿನಿಮಾದ ಮೇಲೆ ತುಂಬಾ ಒಂದು ಹೆವಿ ಫೋಕಸ್ ಆಗ್ತಾ ಇದೆ. ಸೊ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಈಗ ಗೊತ್ತಿರೋ ಹಾಗೇ ಈಗ ಸಿನಿಮಾದ ಪೋಸ್ಟರ್ಸ್ಗಳು ರಿಲೀಸ್ ಆಗ್ತಿರುವಂಥದ್ದು. ಆ್ಯಂಡ್ ಆಫ್ಟರ್ KGF ಆದಮೇಲೆ ಯಶ್ ಅವ್ರ ಮೇಲೆ ತುಂಬ ಫೋಕಸ್ ಇದೆ. ಯಾಕಂದರೆ ಇಷ್ಟು ವರ್ಷ ಟೈಮ್ ತೊಗೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾನ ಹೇಗೆ ಮಾಡ್ತಾರೆ, ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರ ಒಂದು ಮನಸ್ಸಲ್ಲಿ ಕೂಡ ಇದೆ. ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ 2 ಪೋಸ್ಟರ್ಸ್ಗಳನ್ನ ಬಿಟ್ಟಿದ್ದಾರೆ, ಹೀರೋಯಿನ್ ಪೋಸ್ಟರ್ಸ್ಗಳು. ಸೊ ಆಗ್ತಿದ್ದಂಗೆ ಇಂಪ್ರೆಷನ್ ಇನ್ನೂ ಜಾಸ್ತಿನೇ ಕ್ರಿಯೇಟ್ ಮಾಡಿದೆ. ಕೆಲವೊಂದು ರೀತಿಲಿ ಸರ್ಪ್ರೈಸು ಮತ್ತು ದೊಡ್ಡ ಮಟ್ಟಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಈ 2 ಪೋಸ್ಟರ್ಗಳನ್ನ ನೋಡಿದ್ಮೇಲೆ ಗೊತ್ತಾಯಿತು. ಏನು ಕತೆ ಏನು ವಿಚಾರ ಅದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೇ KGF ಅನ್ನೋ ಒಂದು ಸಿನಿಮಾ ಆದಮೇಲೆ ಯಶ್ ಅವರ ಒಂದು ಇಂಪ್ರೆಷನ್ ಯಾವ ಮಟ್ಟಿಗಿದೆ ಅಂದರೆ ಇಡೀ ವರ್ಲ್ಡ್ ವೈಡ್ ಅವರನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗೆ ಕಾಯ್ತಾ ಇರುವಂಥದ್ದು. ನಾವೆಲ್ಲ ಅಂದ್ಕೊಂಡ ಹಾಗೆಯೇ KGF 2 ಆದಮೇಲೆ KGF 3 ಬರುತ್ತೆ ಅಂದ್ಕೊಂಡಿದ್ವಿ. ಸೊ ಅಲ್ಲಿಗೆ 2ನ ಪಾಸ್ ಮಾಡಿ ಸೊ ಬೇರೆ ಒಂದು ತೋರಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ, ಅಂದರೆ ಬೇರೆ ರೀತಿ ಸಿನಿಮಾವನ್ನು ಮಾಡುವ ನಿಟ್ಟಿನಲ್ಲಿ ಯಶ್ ಅವರು ಕೂಡ ಈಗ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರುವಂಥದ್ದು. ಡೇ ಆ್ಯಂಡ್ ನೈಟ್ ಕೂಡ ತುಂಬಾ ಒಂದು ಈ ಬರ್ತಿರುವಂಥ ಟಾಕ್ಸಿಕ್ಕಿಗೆ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರುವಂಥ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಪ್ರತಿಯೊಂದು ನಿಮಿಷನೂ ಪ್ರತಿಯೊಂದು ಸೆಕೆಂಡು ಕೂಡ ಟಾಕ್ಸಿಕ್ಕಿಗೆ ಒಂದು ಟೈಮನ್ನು ಮುಡುಪಾಗಿಟ್ಟಿರುವಂಥದ್ದು. ಅಷ್ಟರ ಮಟ್ಟಿಗೆ ಡೆಡಿಕೇಶನಲ್ಲಿ ಸಿನಿಮಾನ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಬರೀ ಸಿನಿಮಾ ಅಲ್ಲ, ಸೊ ಒಂದು ದೊಡ್ಡ ಮಟ್ಟದ ಪ್ಲಾನ್ ಇದೆ ಅಂತ ನನಗನ್ನಿಸ್ತು. ಸೊ ಈಗ ರೀಸೆಂಟಾಗಿ ಬಿಟ್ಟಂಥ 2 ಪೋಸ್ಟರ್ಸ್ಗಳೇನಿದೆ, ಸೊ 2 ಪೋಸ್ಟರ್ಸ್ನ ನೋಡಿದಾಗ ನನಗನ್ಸುತ್ತೆ ಒಂದು ರೀತಿಲಿ ದೊಡ್ಡ ಮಟ್ಟದ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂತಂದರೆ ಒಂದು ಇಮ್ಯಾಜಿನೇಷನ್ ನಾವೇನು ಮಾಡಿಕೊಂಡು ಸಿನಿಮಾಗೆ ಹೋಗ್ತಾ ಇರ್ತೀವಿ, ಸೊ ಇಮ್ಯಾಜಿನೇಷನ್ಗೂ ಮೀರಿ ಒಂದು ಬೇರೆ ಒಂದು ಸಿನಿಮಾದ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಒಂದು ಸ್ಟೋರಿ ಆಗಿರ್ಬೋದು, ಸೊ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಈ ಸಿನಿಮಾದ ಟೈಮ್ ಲೈನ್ ಕೂಡ ಸ್ವಲ್ಪ ನನ್ನ ಪ್ರಕಾರ ಒಂದು ಅತಿ ದೊಡ್ಡದಾದಂಥ ಟೈಮ್ ಲೈನ್ ಆಗಬಹುದು. ಬಹುಶಃ ನನಗೆ ಈ ಒಂದು ಸಿನಿಮಾದ ಪೋಸ್ಟರ್ಸ್ಗಳನ್ನು ರೀಸೆಂಟಾಗಿ ಬಿಟ್ಟಂಥ ಹೀರೋಯಿನ್ ಪೋಸ್ಟರ್ಸ್ಗಳನ್ನ ನೋಡಿದಾಗ ಅನಿಸಿದ್ದು ಬಹುಶಃ 3 ಗಂಟೆಗೂ ಮೀರಿದ ಸಿನಿಮಾ ಆಗಿರುತ್ತೆ. ಐ ಥಿಂಕ್ ಈ ಸಿನಿಮಾ ನನಗನ್ಸೋ ಪ್ರಕಾರ 3 ಗಂಟೆ ಒಂದು 40 ನಿಮಿಷ ಒಂದು ಟೈಮ್ ಲೈನ್ ಇರುವಂಥ ಸಿನಿಮಾ ಆಗಬಹುದು ಅಂತ ನನಗನ್ನಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಕ್ವಾಲಿಟಿಯಲ್ಲಾಗಿರ್ಬೋದು ಮತ್ತು ಈ ಒಂದು ಸಿನಿಮಾದ ಸ್ಟೋರಿಯಲ್ಲಾಗಿರ್ಬೋದು, ಸೊ ನಾವು ಇಮ್ಯಾಜಿನೇಷನ್ಗೂ ಮೀರಿದಂಥ ಒಂದು ಸಿನಿಮಾ ಆಗಿರ್ಬೋದು ಅನ್ನುವಂಥ ನಿರೀಕ್ಷೆಯನ್ನು 2 ಪೋಸ್ಟರ್ಸ್ಗಳದ್ದು ಕೂಡ ಬಿಟ್ಟಾಗ ನಮಗೆಲ್ಲರೂ ಗೊತ್ತಾಗಿರುವಂಥ ವಿಚಾರ. ಆ್ಯಂಡ್ ಫೈನಲಿ ಆಫ್ಟರ್ KGF ಆದಮೇಲೆ ಇಷ್ಟು ಟೈಮ್ ತೊಗೊಂಡ್ರೂ ಕೂಡ ಈಗ ಒಂದು ವಿಚಾರ ಖುಷಿ ಪಡೋದೇನು ಅಂತಂದರೆ, ಸೊ ಒಂದು ರಿಲೀಸ್ ಡೇಟ್ ಅಂತ ಬಂದಾಗ ತುಂಬ ಸಿನಿಮಾ ತಂಡಗಳು ನೋಡ್ತಾ ಇರ್ತೀವಿ, ರಿಲೀಸ್ ಡೇಟನ್ನು ಅನೌನ್ಸ್ ಮಾಡ್ತಾರೆ, ಸೊ ಹತ್ರ ಬರ್ತಿದ್ದಾಗೆ ಪೋಸ್ಟ್ಪೋನ್ ಮಾಡಿ ಮುಂದಕ್ಕೆ ಹೋಗ್ತಾರೆ. ಬಟ್ ಟಾಕ್ಸಿಕ್ ಟೀಮ್ ಏನಿದೆ, ಸೊ 100% ಆಗಿ ನಾವು ಕೊಟ್ಟಂಥ ಟೈಮ್ಗೆ ಬರ್ತೀವಿ, ಆ ಟೈಮ್ಗೆ ನಾವು ಪ್ರೆಸೆಂಟ್ ಇರ್ತೀವಿ ಅನ್ನೋ ಒಂದು ವಿಚಾರನ ಪ್ರತಿಯೊಂದು ಅಪ್ಡೇಟ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೊ ಕೌಂಟ್ ಡೌನ್ ಕೂಡ ಹಾಕ್ತಾ ಇದ್ದಾರೆ. ಸೊ ಇಷ್ಟು ದಿನ ಉಳಿತು ಅಂತ. ಸೊ ಇದು ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಆ ಕೊಟ್ಟಂಥ ಡೇಟ್ ಏನಿದೆ, ಮಾರ್ಚ್ ಡೇಟ್ ಏನಿದೆ, ಸೊ ಆ ಡೇಟ್ಗೆ ನಾವು ಬರ್ತಾ ಇದ್ದೀವಿ, ಯಾವುದೇ ಒಂದು ಚೇಂಜಸ್ ಇಲ್ಲ ಅನ್ನುವಂಥದ್ದು ಏನಿದೆ, ಸೊ ಅದು ಖುಷಿ ತರುವಂಥ ವಿಚಾರ. ಸೊ ಆ ಕಂಪೇರ್ ಮಾಡೋಕ್ಕೆ ಹೋದರೆ ಸೊ ಜನವರಿ, ಫೆಬ್ರವರಿ, ಸೊ 2 ತಿಂಗಳು ಬಾಕಿ ಇದೆ ಅಷ್ಟೇ. ಸೊ ಟಾಕ್ಸಿಕ್ಕನ್ನು ಥಿಯೇಟ್ರಲ್ಲಿ ನೋಡಲಿಕ್ಕೆ ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸನ್ನು ಈ ಒಂದು ಸಿನಿಮಾ ನಮಗೆಲ್ರಿಗೂ ಕೊಡುತ್ತೆ. ಆ್ಯಂಡ್ ಈ ಸಿನಿಮಾ ಬಂದ್ಬಿಟ್ಟು ಒಂದು ರೀತಿಯಲ್ಲಿ 4DX ಆಗಿರ್ಬೋದು ಮತ್ತು IMAX ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸೊ ಕಂಫರ್ಟಬಲಿ ಫೀಲ್ ಕೊಡುವಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗಿರುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಸೊ ತುಂಬಾ ಒಂದು ಹಾರ್ಡ್ ವರ್ಕು ಒಂದು ತಂಡದ್ದು ಪ್ರತಿಯೊಬ್ಬರದ್ದು ಕೂಡ ಈ ಒಂದು ಕಾಣ್ತಾ ಇರುವಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಆ್ಯಂಡ್ ಫೈನಲ್ ಆಗಿ ಸೊ ಅಪ್ಕಮಿಂಗ್ ಡೇಸಲ್ಲಿ ಬರುವಂತಹ ಏನಾದರೂ ಒಂದು ಅಪ್ಡೇಟ್ಸ್ಗಳು ಇದ್ದರೆ, ಸೊ ಪೋಸ್ಟರ್ ಮುಖಾಂತರ ಹೊರತುಪಡಿಸಿ ವಿಡಿಯೋ ಫಾರ್ಮೆಟಲ್ಲಿ ಏನಾದರೂ ಒಂದು ಅಪ್ಡೇಟ್ಗಳು ಬರುತ್ತಾ ಅನ್ನೋ ಒಂದು ವಿಚಾರ ಎಲ್ಲರೂ ಕೂಡ ಕಾಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ಏನಾದರೂ ಒಂದು ಟೀಸರ್ ರೀತಿಯಲ್ಲಿ ಏನಾದರೂ ಬಿಡ್ತಾರಾ ಅಂತ. ಸೊ ಅಪ್ಕಮಿಂಗ್ ಡೇಸಲ್ಲಿ ಖಂಡಿತವಾಗ್ಲೂ ಪ್ಲ್ಯಾನ್ ಇರಬಹುದು. ಸೊ ಫೆಬ್ರವರಿ ಇಲ್ಲಾಂದರೆ ಜನವರಿ ಎಂಡಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಆ ರೀತಿಯಾದಂಥ ಒಂದು ಟೀಸರ್ ಫಾರ್ಮೆಟ್ ರೀತಿಯಲ್ಲಿ ಒಂದು ವಿಡಿಯೋ ಫಾರ್ಮೆಟ್ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಓವರಾಲ್ ಆಗಿ ಹೇಳೋದಿಷ್ಟೇ, ಈ ಸಿನಿಮಾ ಟಾಕ್ಸಿಕ್ ಏನಿದೆ ಸಣ್ಣ ಮಟ್ಟಕ್ಕಂತೂ ಖಂಡಿತವಾಗ್ಲೂ ಅಲ್ಲ, ಒಂದು ದೊಡ್ಡ ಮಟ್ಟದ ಪ್ಲ್ಯಾನನ್ನೇ ಮಾಡಿಕೊಂಡಿದೆ, ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಸೊ ರೀಸೆಂಟಾಗಿ ಬಿಟ್ಟಂಥ ಈ ಪೋಸ್ಟ್ಗಳನ್ನು ನೋಡಿದಾಗ ನನಗನ್ನಿಸ್ತು ಇದು ಸಣ್ಣ ಮಟ್ಟಕ್ಕಂತೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಒಂದು ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಆದಷ್ಟು ಬೇಗ ಸಿನಿಮಾ ಬರಲಿ. ಆ ಸಿನಿಮಾಗೆ ನಾವು ಕೂಡ ತುಂಬಾ ಒಂದು ವೇಟಿಂಗಲ್ಲಿ ಇದ್ದೀವಿ. ಯಾವ ರೀತಿ ಇರುತ್ತೆ ಸಿನಿಮಾ, ಹೇಗಿರುತ್ತೆ ಸಿನಿಮಾ ಕ್ಯೂರಿಯಾಸಿಟಿಲಿ ಇದ್ದೀವಿ. ಸೊ ನೋಡೋಣ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು 2 ಪೋಸ್ಟರ್ ಬಂದಾದಮೇಲೆ. ಆ್ಯಂಡ್ ನಿಮ್ಮ ಅನಿಸಿಕೆ ಸಿನಿಮಾದ ಬಗ್ಗೆ ಏನಿದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ಏನೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.